ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಪ್ರತಿ ಪರ್ವತದಲ್ಲೂ ಮಾಣಿಕ್ಯ ಸಿಗದು, ಪ್ರತಿ ಆನೆಯಲ್ಲೂ ಗಜಮುತ್ತು ಸಿಗದು, ಪ್ರತಿಯೊಬ್ಬ ಸಾಧು ಸಂತರಲ್ಲೂ ಪಾಂಡಿತ್ಯವಿರುವುದು. ಚೆನ್ನಾಗಿ ನೀವು ನೆನಪು ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ಕರ್ಮ ಸವಿದಾಗ ನಿಮಗೆ ಒಳ್ಳೆಯ ಗುರುಗಳ ದರ್ಶನವಾಗುವಂಥದ್ದು, ನಿಮ್ಮಗಳ ಕರ್ಮ ಸವಿದಾಗ ನಿಮಗೆ ಅಂತಹ ಮುತ್ತು ರತ್ನಗಳು ಸಿಗುವಂಥದ್ದು. ಇವತ್ತು ಅಂತಹದ್ದು ದಿನ. ನೀವು ಯಾವ ಮುತ್ತನ್ನು ಪಡ್ಕೊಳ್ತೀರೋ, ಇವತ್ತಿರತಕ್ಕಂತಹ ಶುಕ್ರವಾರದ ಸಂಕಷ್ಟ ಕೂಡ ನಮ್ಮ ಬದುಕಿನಲ್ಲಿ ಹೇಳಲಾಗದ ಕಷ್ಟಗಳು ನೋಡ್ತಾನೆ ಇದ್ದೀವಿ, ಬರಮಾಡ್ಕೊಳ್ತಾನೆ ಇದ್ದೀವಿ. ಯಾವಾಗ ನಾವು ಐಶ್ವರ್ಯವನ್ನು ಬರಮಾಡ್ಕೊಳ್ತೀವಿ ಅಂತಂದ್ರೆ ಅದರಲ್ಲೂ ಶುಕ್ರವಾರ ಏನೋ ಒಂದು ಬರೆದಿಟ್ಕೊಂಡ್ಬಿಡಿ, ಬಹುಶಃ ನಾನು ಹೀಗಾಗಬೇಕು ಅಂತ. ದುರದೃಷ್ಟಗಳು ಬರ್ತಾ ಇದ್ದರೆ ಅಂತಹದ್ದನ್ನ ದೂರ ತಳ್ಳುವಂಥದ್ದು ಶಕ್ತಿ ಇರುವಂತ ದಿನ ಏನಾಯಿತು. ಆಕಸ್ಮಿಕವಾಗಿ ದುರದೃಷ್ಟ ನಿಮ್ಮ ಮನೆಗೆ ಬರೋ ಆಗಿದ್ರು ಕೂಡ ಅದು ಅಪ್ಪಿ ತಪ್ಪಿ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ. ಕಾರಣ ಸಂಕಷ್ಟ ಶುಕ್ರವಾರ ಬಿದ್ದಿದೆ. ಆನೆಯ ಮುಖವನ್ನ ನೋಡುವಂಥದ್ದು. ಇವತ್ತು ಸಾಧ್ಯವಾದರೆ ಆನೆಯ ಬೊಂಬೆಯನ್ನು ಯಾರು ತರ್ತಾರೋ ಅವರು ನೀವು ಮಲಗಿಕೊಂಡು ಇಟ್ಕೊಳ್ತಕ್ಕಂತಹದ್ದು ಬೆಳಿಗ್ಗೆ ಆ ಆನೆಯ ಮುಖವನ್ನು ನೋಡುವಂಥದ್ದು. ನಿಮಗೆ ದುರದೃಷ್ಟ ದೂರ ಸರಿದು ಅದೃಷ್ಟ ಬರಬೇಕು ಅಂತಂದ್ರೆ ಪ್ರತಿ ದಿವಸವೂ ಕೂಡ ಆನೆಯ ಮುಖವನ್ನು ನೋಡೋದ್ರ ಜೊತೆಗೆ ಈ ದಿವಸ ಶುಕ್ರವಾರ ಅತ್ಯಂತ ಶುಭದ ಫಲವನ್ನು ಕೊಡ್ತಕ್ಕಂತಹದ್ದು, ಶುಭ ಸಿಹಿಯ ಶುದ್ಧಿಯ ಪೂರ್ಣವನ್ನು ಕೊಡ್ತಕ್ಕಂಥದ್ದು, ಅಂತ ಸಿದ್ಧಿಯನ್ನು ಪಡ್ಕೊಡ್ತಕ್ಕಂತಹದ್ದು. ನೀವೇ ಮನೆಯಲ್ಲಿ ಕುಳಿತು ಆ ಸಂಕಷ್ಟ ನಾಶನ ಸ್ತೋತ್ರವನ್ನು ಒಂದ್ಸಲ ಓದುವಂಥದ್ದು, ಆ ಸಂಕಷ್ಟ ವ್ರತವನ್ನ ಮಾಡೋ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅಥವಾ ಉಪವಾಸ ಇರುವಂಥದ್ದು. ಗರಿಕೆಯ ಹಾರವನ್ನು ಏನಾದ್ರೂ ಇವತ್ತು ಗಣಪನ ಕೊಡ್ತೀನಿ ಅಂತಂದ್ರೆ ಆಗ್ತಕ್ಕಂಥ ಆ ಅಮಿತಾನಂದಕ್ಕೆ ಪಾರವೇ ಇರೋದಿಲ್ಲ. ಅಷ್ಟೊಂದು ಅದ್ಭುತವಾಗಿರತಕ್ಕಂತಹದ್ದು. ಗಣಾನಾಂ ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮಹಂ ಶ್ರವಸ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿ ಪ್ರಸಿದ್ಧಸಾಧನ ಮಹಾಗಣಾಧಿಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಃ ಪ್ರಚೋದಯಾತ್. ಆ ಗಣಪನನ್ನು ಕುರಿತು ಆಡಿ ಕೊಂಡಾಡಿ ರಾತ್ರಿ 9:15 ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂತಹದ್ದು. ಯಾರಿಗಾದ್ರೂ ಉಪಾಯನ ದಾನವನ್ನ ಮಾಡಿಕೊಳ್ಳಿ. ಚಂದ್ರನ ಕೃಪೆಗೆ ಇವತ್ತಿನ ಒಳಗಾಗ್ತೀರಿ. ಹಾಗೆಯೇ ಈ ದಿವಸ ಗಣಪನ ಅತ್ಯಂತ ಶುಭದ ಫಲವನ್ನು ನೀವು ಕಾಣುತ್ತೀರಿ. ನಷ್ಟ, ಕಷ್ಟ, ಸಂಕಷ್ಟ ಮತ್ತು ದುರದೃಷ್ಟ ಇವೆಲ್ಲವೂ ಕೂಡ ದೂರ ಸರಿಯುವುದು. ಅದೃಷ್ಟ ಶೀಘ್ರವಾಗಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡತಕ್ಕಂಥ ಶುಭ ದಿನ. ನೂತನ ವಸ್ತ್ರ ಕೂಡ ಇವತ್ತು ತೆಗೆದುಕೊಳ್ಳಲಿಕ್ಕೆ ಅತ್ಯಂತ ಶುಭ. ಶುಭಂಭೂಯಾತ್. ಒಳಿತಾಗಲಿ.